ಇವ್ರು 20 ಲಕ್ಷ ಕೊಡ್ತಾರಲ್ವಾ, ಅದೇ ನಾವು 20 ಲಕ್ಷ ಅವ್ರಿಗೆ ಕೊಡ್ತೀವಿ. ನಮ್ಗೆ ಯಾರು ತಂದು ಕೊಡ್ತಾರೆ ಸರ್ ಇವ್ರನ್ನ? ಎಷ್ಟು ಬಲಿ ಬೇಕು ನಿಮಗೆ? ಇನ್ನೆಷ್ಟು ರಕ್ತ ಬೇಕು ನಿಮಗೆ ಕುಡಿಯೋಕ್ಕೆ? ಮೈಸೂರಿನಲ್ಲಿ ಮಾನವ ಕಾಡು ಪ್ರಾಣಿಗಳ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. 1 ತಿಂಗಳ ಅಂತರದಲ್ಲಿ ಜಿಲ್ಲೆಯಲ್ಲಿ ಹುಲಿ ದಾಳಿಗೆ 3 ಜನ ರೈತರು ಬಲಿಯಾಗಿದ್ದಾರೆ. ಇದರಿಂದ ಮೈಸೂರು ಭಾಗದ ಗ್ರಾಮೀಣ ಜನ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಕಾಡಂಚಿನ ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಕಾಡು ಪ್ರಾಣಿಗಳ ಹಾವಳಿಯಿಂದ ಕಾಡಂಚಿನ ಗ್ರಾಮಗಳಲ್ಲಿ ಜನ ನಿತ್ಯವೂ ನರಕ ಅನುಭವಿಸುವಂತಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಹುಲಿಗಳ ಆರ್ಭಟ ಜೋರಾಗಿದ್ದು ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಸರಗೂರು HD ಕೋಟೆ ತಾಲೂಕಿನಲ್ಲಿ ಹುಲಿ ದಾಳಿಗೆ 2 ರೈತರು ಸಾವನ್ನಪ್ಪಿರುವ ಘಟನೆ ಮಾಸುವ ಮುನ್ನವೇ ಸರಗೂರು ತಾಲೂಕಿನಲ್ಲಿ ಮತ್ತೊಬ್ಬ ರೈತ ಹುಲಿ ದಾಳಿಗೆ ಸಾವನ್ನಪ್ಪಿದ್ದು ಕಾಡಂಚಿನ ಗ್ರಾಮಸ್ಥರು ಹುಲಿ ದಾಳಿ ಆತಂಕದಲ್ಲಿದ್ದಾರೆ. ಸರಗೂರು ತಾಲೂಕಿನ ಹೆಗ್ಗುಡಿಲು ಗ್ರಾಮದ ರೈತ ದಂಡನಾಯಕ ಹುಲಿ ದಾಳಿಗೆ ಬಲಿಯಾಗಿರುವ ಮೃತ ದುರ್ದೈವಿ. ಹೆಗ್ಗುಡಿಲು ಗ್ರಾಮದ ರೈತ ದಂಡನಾಯಕ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ವೇಳೆ ಹುಲಿ ದಾಳಿ ನಡೆಸಿ ಸುಮಾರು ಅರ್ಧ ಕಿಲೋಮೀಟರ್ ದೂರದವರೆಗೆ ಎಳೆದೊಯ್ದಿದೆ. ರೈತನ ತೊಡೆ ಹಾಗೂ ತಲೆಭಾಗ ತಿಂದು ಹಾಕಿದೆ. ನುಗು ವನ್ಯಜೀವಿ ಧಾಮ ವ್ಯಾಪ್ತಿಯ ಅರಣ್ಯದಲ್ಲಿ ಈ ಘಟನೆ ನಡೆದಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಸರ್, ಆನೆ ಮತ್ತೆ ಹುಲಿಗಳ ಅವಳಿ ಜಾಸ್ತಿ ಆಗಿದೆ ಸರ್. ನಮಗೇನೆ, ನಾವು ಹೆಂಗಸರು ಮಕ್ಕಳೆಲ್ಲ ಬಂದು ಕೆಲಸ ಮಾಡ್ತೀವಿ ಇಲ್ಲಿ. ಇವ್ರು ಹೋದ್ರೆ ಇವಾಗ ಇವರೇ ಬಂದು ಇಲ್ಲಿ ಕೆಲಸ ಮಾಡಬೇಕು. ಅದರಿಂದ ನಮಗೆ ರಕ್ಷಣೆ ಕೊಡಬೇಕು. ನೀವು ಯಾವುದೇ ಇದರಲ್ಲೂ ಯಾವುದೋ ರಕ್ಷಣೆ ಇಲ್ಲ. ಅವರು ಬರ್ತಾರೆ, ರೆಸಾರ್ಟಲ್ಲಿ ಸ್ಟೇ ಆಗ್ತಾರೆ, ಮತ್ತು ಅವರ ಇದನ್ನ ಸೇಫ್ಟಿನ ನೋಡ್ಕೊಂಡು ಹೋಗ್ತಾರೆ. ನಮ್ಗೆ ಯಾವುದೇ ರೀತಿ ಇಲ್ಲ. ಇಲ್ಲಿ ಬೇಲಿ ಹಾಕ್ಬಿಟ್ರೆ ಸರಿ ಅನಿಸುತ್ತೆ ಸರ್ ಕಾಡಿಗೆ. ಇಲ್ಲಾಂದರೆ ರೈತರಿಗೆ ಅಪ್ಪನೆ ಕೊಡಿ, ಅವರೇ ಶೂಟ್ ಇದೆಲ್ಲ ಮಾಡ್ತಾರೆ. ಬೇಕಂದರೆ ಇವ್ರು 20 ಲಕ್ಷ ಕೊಡ್ತಾರಲ್ವಾ, ಅದೇ ನಾವು 20 ಲಕ್ಷ ಅವ್ರಿಗೆ ಕೊಡ್ತೀವಿ. ನಮ್ಗೆ ಯಾರು ತಂದು ಕೊಡ್ತಾರೆ ಸರ್ ಇವ್ರನ್ನ? ಇವಾಗ ತೀರೋಗಿದ್ದಾರೆ ಇವ್ರ ಯಜಮಾನ್ರು. ಯಾರು ತಂದು ಕೊಡ್ತಾರೆ ನಮಗೆ? ಇವ್ರ ಪಾಪ ಜೀವನಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ಈ ಥರ ಮಕ್ಕಳೆಲ್ಲ ಇದ್ದಾರೆ 3 ಜನನು. ಅವ್ರಿಗೆ ಏನೋ ಸರ್ಕಾರದಿಂದ ಏನೋ ಅನುಕೂಲ ಮಾಡಿಕೊಡ್ಬೇಕು. ಆನೆ ಮತ್ತೆ ಹುಲಿ ಸಮಸ್ಯೆ ಭಾರಿ ಇದೆ ಸರ್. ರೈತರು ಬೆಳಿತಾರಲ್ಲ, ಆ ಬೆಳೆ ಕಾವಲು ಬರ್ತಾರಲ್ಲ, ಅವ್ರಿಗಂತೂ ರಕ್ಷಣೆನೇ ಇಲ್ಲ ಸರ್. ಅವ್ರ ಜೀವಕ್ಕೆ ಅವರೇ ಇದು ಕೊಡೋಕ್ಕಾಯ್ತಿಲ್ಲ ಸರ್, ಗ್ಯಾರಂಟಿನ. ಆ ಥರ ಇದೆ ಸರ್. ಇಲ್ಲಿ ಬರ್ತಾರೆ, ರೆಸಾರ್ಟ್ ಅಲ್ಲಿ ಇರ್ತಾರಂತೆ ಅರಣ್ಯ ಅಧಿಕಾರಿಗಳು. ಈ ಕಡೆ ತಲೆನೇ ಹಾಕಲ್ವಂತೆ ಸರ್. ರೈತರು ಅವ್ರ ಜಮೀನ್ಗೆ ಅವ್ರ ಜವಾಬ್ದಾರಿ ಅಷ್ಟೇ. ಸರ್, ಆನೆ ಮತ್ತೆ ಹುಲಿ ಇದರಿಂದ ರೈತರು ಯಾವ ಥರ ಇದು ಮಾಡಬೇಕು ಆ ಥರ ಸರ್ಕಾರ ನಮಗೆ ಇದು ಮಾಡಿಕೊಡ್ಬೇಕು ಸರ್. ಹುಲಿ ದಾಳಿ ನಡೆದ ಹೆಗ್ಗುಡಿಲು ಗ್ರಾಮಕ್ಕೆ ಅರಣ್ಯಾಧಿಕಾರಿಗಳು ಸಿಬ್ಬಂದಿ ತೆರಳಿದಾಗ ಹುಲಿ ದಾಳಿಯಿಂದ ರೊಚ್ಚಿಗೆದ್ದಿದ್ದ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಅಧಿಕಾರಿಗಳು ರೈತರ ನಡುವೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ. ಈ ವೇಳೆ RFO ಅಮೃತ ಮೇಲೆ ಗ್ರಾಮಸ್ಥರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವೂ ಕೇಳಿಬಂತು. ನಂತರ RFO ಅಮೃತರನ್ನ ಸಿಬ್ಬಂದಿ ಸ್ಥಳದಿಂದ ಕರೆದೊಯ್ದರು. ಹುಲಿ ದಾಳಿ ತಡೆಯಲು ಅರಣ್ಯ ಇಲಾಖೆ ವಿಫಲರಾಗಿದ್ದಾರೆ ಅಂತ ಆಕ್ರೋಶಗೊಂಡ ರೈತರು ಹುಲಿ ಸೆರೆ ಹಿಡಿಯುವಂತೆ ಒತ್ತಾಯಿಸಿದರು. ಇನ್ನು ಜಿಲ್ಲೆಯಲ್ಲಿ 1 ತಿಂಗಳ ಅಂತರದಲ್ಲಿ ಇದುವರೆಗೂ 4 ಜನ ರೈತರ ಮೇಲೆ ಹುಲಿ ದಾಳಿ ನಡೆದಿದ್ದು 3 ಬಲಿಯಾಗಿ ಮತ್ತೊಬ್ಬ ರೈತ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. HD ಕೋಟೆ, ಸರಗೂರು ಹಾಗೂ ನಂಜನಗೂಡು ತಾಲೂಕುಗಳಲ್ಲಿ ಹುಲಿ ದಾಳಿ ಹೆಚ್ಚಾಗಿರೋದ್ರಿಂದ ಅರಣ್ಯ ಇಲಾಖೆಯವರು ನಿರಂತರವಾಗಿ ರೈತರ ಹತ್ಯೆ ಮಾಡುತ್ತಿದ್ದಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ರು. ಹುಲಿಗಳನ್ನ ಸೆರೆ ಹಿಡಿಯಲು ಆಗದಿದ್ದರೆ ತಾವು ಇಲ್ಲಿಂದ ತೆರಳಿ. ಅರಣ್ಯ ಪ್ರದೇಶದಂಚಿನಲ್ಲಿ ರೆಸಾರ್ಟ್ಗಳಿವೆ. ರಾಜಕಾರಣಿಗಳು ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಮೊದಲು ಇದಕ್ಕೆ ಕಡಿವಾಣ ಹಾಕಿ. ರೈತರ ಮೇಲೆ ದಾಳಿ ಆದಾಗ ಬರೋದನ್ನ ಬಿಟ್ಟು ಮೊದಲೇ ಮುಂಜಾಗ್ರತಾ ಕ್ರಮವನ್ನು ವಹಿಸಿ.
ಕಾಡು ಪ್ರಾಣಿಗಳ ದಾಳಿಗೆ ಸಾವನ್ನಪ್ಪಿರೋ ರೈತರಿಗೆ 50 ಲಕ್ಷ ಪರಿಹಾರ ಕೊಡಬೇಕು, ಹುಲಿಗಳನ್ನ ಸೆರೆ ಹಿಡಿಯಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ರೈತರು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ನೋಡಿ ಸರ್, ಈಗ ಬೆಳಿಗ್ಗೆ ಒಂದು 8ರಿಂದ 8:30 ಸುಮಾರಿಗೆ ಚೌಡು ನಾಯಕ ಅನ್ನೊಬ್ಬ ರೈತ ಇಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಏಕಾಏಕಿ ಹುಲಿ ಅವ್ರ ಮೇಲೆ ದಾಳಿ ಮಾಡಿದೆ. ಕಾರಣ ಯಾಕೆಂದರೆ ಇಲ್ಲಿ 3-4 ದಿನದಿಂದನೇ ಅರಣ್ಯ ಇಲಾಖೆಯವ್ರಿಗೆ ಹುಲಿ ಓಡಾಡ್ತಾ ಇದೆ, ಅದರ ಚಲವಲಂಘನೆ ಲಿಗಡಿ ಅಂತ ತಿಳಿಸಿದ್ರು ಸುಧಾ ಅವರು ಎಚ್ಚೆತ್ಕೊಂಡಿಲ್ಲ ಅರಣ್ಯ ಇಲಾಖೆ. ಈಗ ಕೊಂದ ಮೇಲೆ ಎಲ್ಲ ಬಂದು ಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಇನ್ನಾದರೂ ಸಹ ಇನ್ನು ಈ ಒಂದು 15 ದಿನದ ಅಂತರದಲ್ಲಿ 3ರಿಂದ 4 ರೈತರು ಮೃತಪಟ್ಟಿದ್ದಾರೆ. ಮುಳ್ಳೂರು ಇರ್ಬೋದು, ಹೆಗ್ಗುಡಿಸಲು ಇರ್ಬೋದು, ಬಡಗಲ್ಪುರ ಇರ್ಬೋದು. ಅದರಲ್ಲಿ ತೀರಾ ಕುರ್ನೆಗಾಲ, ಅದರಲ್ಲಿ ತೀರಾ ಹುಲಿದ ಸಿಕ್ಕಾಪಟ್ಟೆ ದಾಳಿ ಮಾಡಿ. ಯಾಕೆಂದರೆ ಅರಣ್ಯ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಅರಣ್ಯ ಮಂತ್ರಿಗಳು ಈ ಜಾಗಗಳಿಗೆ ಈ ಸ್ಥಳೀಯ ಬಂದು ವಿಚಾರಣೆ ಮಾಡಿ ಈಗ ಅಕ್ಕಪಕ್ಕ ಜಮೀನುಗಳು ಮತ್ತು ಏನು ಯಾವ ಥರ ನಡೀತಾ ಇದೆ ಅಂತ ಒಂದು ಶಾಂತನೂ ಸುಧಾ ಹೇಳಿಲ್ಲ. ಕಾರಣ ಯಾಕೆಂದರೆ ಮುಳ್ಳೂರಲ್ಲಿ ನಡೆದ ಘಟನೆ ನಿಮಗೆ ಗೊತ್ತಿರ್ಬೋದು, ಮಾಧ್ಯಮದಲ್ಲಿ ಬಂದಿರ್ಬೋದು, ಸುದ್ದಿ ಪ್ರಸಾರ ಆಗಿದೆ. ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ PM ಮಾಡೋಕ್ಕೆ ಮೈಸೂರು ತರಿಸ್ಕೊತಾರೆ ಇಲ್ಲಿಗೆ. ಯಾಕೆಂದರೆ ಎಲ್ಲಿ ಮೃತದೇಹ ಇದೆ ಅಲ್ಲಿ ಬಂದವರು ಮಾನವೀಯತೆ ದೃಷ್ಟಿಯಿಂದ ಬಂದು ಸಹ ಬಾಡಿನ ನೋಡಿರಲ್ಲ, ಶವ ನೋಡೋಕ್ಕೆ ಅವರು ಪುರುಷತ್ತಿಲ್ಲ. ಪಕ್ಕದಲ್ಲಿ 12 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಆ ದಿನ ಘಟನೆ ನಡೆದ ಜಾಗದಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರೆ, ನೀವು ಸಹ ಮನುಷ್ಯರು, ನಾವು ಮನುಷ್ಯರೇ, ಪ್ರಾಣಿಗಳ ಥರ ನೋಡಬೇಡಿ. ನಿಮಗೆ ಇಲಾಖೆ ಬರೀ 5 ವರ್ಷ ಮಾತ್ರ ಜವಾಬ್ದಾರಿ ಕೊಟ್ಟಿರೋದು. 5 ವರ್ಷ ಆದಮೇಲೆ ನೀವು ಅಷ್ಟೇ ನಮ್ಮ ಥರನೇ ಮನುಷ್ಯರು. ನೀವು ಈಗ ಮೃಗ ಥರ ವರ್ತನೆ ಮಾಡಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ರೈತರ ಪರವಾಗಿ. ನಾವು ಮೊದಲು ಮನುಷ್ಯನ ಬದುಕಕ್ಕೆ ಬಿಡಿ. ಮನುಷ್ಯ ಬದುಕ್ರೇನೆ ಕಾಡು, ಕಾಡಿದ್ರೇ ನಾಡು, ನಾಡಿದ್ರೇ ಬೆಳೆ. ಯಾಕೆ ಈ ಥರ ನೀವು ಮಲತಾಯಿ ಧೋರಣೆ ತೋರ್ತಾ ಇದ್ದೀರಾ ರೈತರ ಮೇಲೆ? ಇನ್ನೆಷ್ಟು ಬಲಿ ಬೇಕು ನಿಮಗೆ? ಇನ್ನೆಷ್ಟು ರಕ್ತ ಬೇಕು ನಿಮಗೆ ಕುಡಿಯೋಕ್ಕೆ? ಬೇಕು ಅಂದರೆ ಹೇಳಿ, 1 ಲೀಟ್ರನ್ನ ಬಸ್ಸು ಕೊಡ್ತೀವಿ ರೈತರುಗಳು, ಕುಡಿದು ನಿಮ್ಮ ದಾಹನ ತೀರಿಸ್ಕೊಳ್ಳಿ. ಎಷ್ಟು ಕುಟುಂಬ ಹಾಳಾಯ್ತಾ ಇದೆ ಅವ್ರಿಗೆ. ಏನು ನೀವು 10 ಲಕ್ಷ, 15 ಲಕ್ಷ, 20 ಲಕ್ಷ, 1 ಕೋಟಿ ಕೊಡ್ಬಿಡ್ಬೋದು ನೀವು ಪರಿಹಾರನ. ಆದರೆ ಅವ್ರನ್ನ ಬದುಕನ್ನ ಹೆಂಗೆ ಕಟ್ಕಟ್ಟಿದ್ದಾರೆ? ತಬ್ಲಿ ಆಗಿದ್ದಾರೆ. 3 ಜನ ಹೆಣ್ಮಕ್ಳು ಪಾಪು. ಅವ್ರ ವಿದ್ಯಾಭ್ಯಾಸ ಏನು ಮಾಡಬೇಕು? ಇವತ್ತಿನ ದಿನದಲ್ಲಿ ಸಮಾಜದಲ್ಲಿ ಒಬ್ಬ ಗಂಡಿದ್ದಾನೆ ಮನೇಲಿ ಅಂದ್ರೇ ಈ ಸಮಾಜ ವಕ್ರ ದೃಷ್ಟಿಯಿಂದ ನೋಡುತ್ತೆ ಹೆಣ್ಮಕ್ಳನ್ನ. ಆ 3 ಹೆಣ್ಮಕ್ಳು ಯಾವ ಥರ ಜೀವನ ಕಟ್ಕೋಬೇಕು, ಯಾವ ಥರ ಬದುಕನ್ನ ನಿಭಾಯಿಸಬೇಕು ಹೇಳಿ. ನೀವು ವೈಯಕ್ತಿಕವಾಗಿ ಏನಾರ ಆ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದೀರಾ ಬಂದು? ಸರ್ಕಾರದ ವತಿಯಿಂದ ಬೇಡಿ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಸರ್ಕಾರದಿಂದ ಬೇಡಿ. ನಾವು ಸರ್ಕಾರದ ಅಧಿಕಾರಿ ಅಂತಲೂ ಕೇಳ್ತಾ ಇಲ್ಲ, ನಿಮ್ಮನ್ನ ಮಂತ್ರಿ ಅಂತಲೂ ಕೇಳ್ತಿಲ್ಲ. ನೀವು ವೈಯಕ್ತಿಕವಾಗಿ ಬಂದು ಮೃತ ಕುಟುಂಬಕ್ಕೆ ಕಳೆದ 4-5 ಸಾವುಗಳಾಗಿದೆಯಲ್ಲ, ಅದರಲ್ಲಿ ಯಾರಿಗಾರು ಸಾಂತ್ವನ ಹೇಳಿದ್ದೀರಾ? ಇಲ್ಲ. ಬಾಡಿನ ಮೈಸೂರು ತರಿಸ್ಕೊತೀರಾ. ಆ ಕೆಲಸ ದಯವಿಟ್ಟು ಮಾಡಬೇಡಿ. ನಿಮ್ಮ MLAಗಳಿಗೆ ಹೇಳಿ, ಕ್ಷೇತ್ರದ MLAಗಳಿಗೆ, ನಿಮ್ಮ ಉಸ್ತುವಾರಿ ಸಚಿವರುಗಳಿಗೆ ಹೇಳಿ, ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಿ, ಈ ಪ್ರಾಣಿಗಳನ್ನ ತಡೆ ಹಿಡಿಯೋದಕ್ಕೆ ಏನು ಕ್ರಮ ಜರುಗಿಸ್ತೀರಾ? ನೀವು ಶಾಶ್ವತ ಪರಿಹಾರ ನಮ್ಮ ರೈತರಿಗೆ ಏನು ಕೊಡ್ತೀರಾ ಹೇಳಿ. ಭರವಸೆ ಕೊಡಬೇಡಿ ಸ್ವಾಮಿ. ನಾವು ಹಾಕಿರೋದು ಓಟು ನಿಮಗೆ, ನಿಮ್ಮ ಸರ್ಕಾರ ಕೆಲಸ ಮಾಡಲಿ ಅಂತ. ರೈತರಿದ್ರೇ ನೀವು ಬಲಿ ತಗೊಂಡ್ರೆ ಸ್ವಾಮಿ, ರೈತರು ಏನು ಮಾಡಬೇಕು? ಎಲ್ಲಿಗೆ ಹೋಗ್ಬೇಕು? ನೋಡಿ, ಬ್ಯಾಕ್ ವಾಟ್ರ್ ಕಾಣ್ತಾ ಇದೆ, ತೋರಿಸಿ ಸರ್. ಅಕ್ರಮ ರೆಸಾರ್ಟ್ಗಳು, ಬಂಡೀಪುರ, ನಾಗರಹೊಳೆ, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಎಲ್ಲ ಸಫಾರಿಗಳನ್ನ ಬಿಟ್ಟು ನೀವು ರಾತ್ರಿ 10 ಗಂಟೆ ಆದರೂ ಸಫಾರಿ ಹೋಯ್ತಾರೆ. ಕೋಟಿ ದುಡ್ಡ ಬಾಚಬೇಕು ನೀವು. ರೈತರು ಪ್ರಾಣ ಕಳ್ಕೊಳ್ಳಿ, ನಿಮಗೆ ಬೇಕಾಗಿಲ್ಲ. ದುಡ್ಡು ಬೇಕು ನಿಮಗೆ, ಸರ್ಕಾರಕ್ಕೆ ದುಡ್ಡು ಬೇಕು ಅಷ್ಟೇ. ಮತ್ತೊಂದೆಡೆ ಸರಣಿ ಹುಲಿ ದಾಳಿಗೆ 3 ರೈತರು ಸಾವನ್ನಪ್ಪಿದ್ದ ಘಟನೆಯಿಂದ ಕಡೆಗೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅರಣ್ಯ ಪ್ರದೇಶದಲ್ಲಿ ನಡೆಯುತ್ತಿದ್ದ ಸಫಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬಂಡೀಪುರ, ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಸಫಾರಿ ಜೊತೆಗೆ ಟ್ರಕ್ಕಿಂಗು ಬ್ರೇಕ್ ಹಾಕಿದ್ದು, ಸಫಾರಿ ಚಾಲಕರು ಎಲ್ಲಾ ಸಿಬ್ಬಂದಿ ಹುಲಿ ಸೆರೆ ಕಾರ್ಯಾಚರಣೆಗೆ ನಿಯೋಜನೆ ಆಗುವಂತೆ ಸೂಚನೆ ನೀಡಿದ್ದಾರೆ. ಏನು ಈ ನಮ್ಮ ಸರಗೂರು ತಾಲೂಕಲ್ಲಿ ಏನು 4 ಘಟನೆ ನಡೀತೋ, ಇದಕ್ಕೆ ಸರ್ಕಾರನ ತೀವ್ರ ಖಂಡಿಸ್ತೀವಿ. ಯಾಕಂತಂದರೆ 4 ಜೀವ ಹೋಗಿದೆ. 4 ಜೀವದ ಬೆಲೆ ಸರ್ಕಾರಕ್ಕೆ ಇನ್ನೂ ಗೊತ್ತಾಗ್ತಿಲ್ವ ಅನ್ನೋದು. ಈಗ ಮೊನ್ನೆ ತಾನೇ ಚಾಮರಾಜನಗರದಲ್ಲಿ ಸಭೆ ಸೇರಿ ಮಾಡಿದ್ರು ಮಾನ್ಯ ಅರಣ್ಯ ಇಲಾಖೆ ಅರಣ್ಯ ಸಚಿವರು ಮತ್ತು ಈಶ್ವರ್ ಖಂಡ್ರೆ ಅವರು. ಸ್ಥಳದಲ್ಲಿ ಎಲ್ಲಿ ಘಟನೆ ಆಗಿದೆ ಅಲ್ಲಿ ತಾನೇ ಸಭೆಯನ್ನು ಮಾಡಬೇಕಾಗಿರೋದು. ಇಲ್ಲಿಂದ ಬಿಟ್ಬಿಟ್ಟು ಹೋಗಿ ಚಾಮರಾಜನಗರದಲ್ಲಿ ಸಭೆ ಮಾಡಿ ಅಧಿಕಾರಿಗಳನ್ನೆಲ್ಲ ಕಳಿಸಿ ಅಧಿಕಾರಿಗಳಿಗೆ ಹೇಳ್ತಿದ್ವಿ ಅಂತಂದರೆ ಅಧಿಕಾರಿಗಳಿಗೆ ಏನು ಗೊತ್ತು? ಆಗಿರೋದೇ ಇಲ್ಲಿ ಘಟನೆ ನಡೆದಿರೋ ಸ್ಥಳದಲ್ಲೇ ಮಾಡಬೇಕು. ಅದಲ್ಲದೆ ಸಚಿವರು ಎಲ್ಲೋ ಕುಂತಿರ್ತಾರೆ, ಎಲ್ಲೋ ಇರ್ತಾರೆ. ಅವ್ರ ಮುಂದಕ್ಕೆ ಶವನ ತಗೊಂಡು ತರಿಸೋವಂಥ ಕೆಲಸಗಳನ್ನ ಮಾಡ್ತಾರೆ. ಅದನ್ನೆಲ್ಲ ಮಾಡೋ ಅಂಥವ್ರಿಗೆ ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಇಲ್ಲಿ ಏನು ನಡೀತಾ ಇದೆ ಅದನ್ನು ಹೆಂಗೆ ನಿಲ್ಲಿಸ್ಬೇಕು ಅನ್ನೋದು ಅವ್ರ ತೀರೋ ಅವ್ರಿಗೆ ಗೊತ್ತಿಲ್ವಾ? ಗೊತ್ತು. ಇದರಿಂದ ಇದು ಸರಗೂರು ತಾಲೂಕು ಮತ್ತು ನಮ್ಮ HD ಕೋಟೆ ತಾಲೂಕಲ್ಲಿ ತೀವ್ರ ಹುಲಿ ದಾಳಿ ಆಗ್ತಿದೆ.
ತುಂಬ ಇದೆ. ಇನ್ನೂ ತುಂಬ ದಿನ ಬೆಳಗ್ಗೆ ಹೇಳ್ತು ಅಂದರೆ ಅದೇ ನಮಗೆ ಹೊಲ ಮನೆಗಳಿಗೆ ಹೋಗೋಕ್ಕೆ ಭಯ ಆಗ್ತಿದೆ, ತುಂಬ ಭಯ ಆಗ್ತಿದೆ. ದಯವಿಟ್ಟು ಇದನ್ನು ಇಷ್ಟಕ್ಕೆ ಮುಗಿಸ್ಲಿ ಅಂತ ಕೇಳ್ತೀವಿ. ಯಾಕಂತಂದರೆ ಸಾಕಾಗ್ಬಿಟ್ಟಿದೆ, ಜೀವನ ಕೈಲಿ ಹಿಡ್ಕೊಂಡು ಜನ ಹೋಗ್ತಾ ಇದ್ದಾರೆ. ಅಂಥ ಸಿಚುವೇಶನು ಅಂಥ ಇದು ನಮ್ಮ ಸರಗೂರು ತಾಲೂಕಲ್ಲಾಗಿದೆ. ದಯವಿಟ್ಟು ಇನ್ನೊಂದು ಸಲ ಈ ಘಟನೆ ನಡೀಬಾರ್ದು. ಅದೇ ರೀತಿ ನಮ್ಮ ಅರಣ್ಯ ಇಲಾಖೆಗಳು ಎಚ್ಚರಿಸ್ಕೊಂಡು ಅದಕ್ಕೆ ಸೂಕ್ತವಾದ ಕ್ರಮಗಳನ್ನ ತಗೊಂಡು ಅದಕ್ಕೆ ಬಿಗಿ ಬಂದೋಬಸ್ತ್ ಮಾಡಿ ಆ ಹುಲಿನ ಶೂಟೌಟ್ ಮಾಡೋದಕ್ಕೆ ಸರ್ಕಾರದಿಂದ ಅನುಮತಿ ತರಬೇಕು. ಎಲ್ಲ ನಮ್ಮ ರೈತರ ಮುಖಾಂತರ ಶೂಟೌಟ್ ಮಾಡಲೇಬೇಕು. ಅದನ್ನು ಖಂಡಿಸ್ತೇವೆ. ನಾವು ಮೊದಲ ಬಾರಿ 3 ಬಾರಿ ಆದಾಗಲೂ ಅವ್ರ ಜೊತೆ ನಿಂತ್ಕೊಂಡು ಅವರು ಸಹಕಾರ ಕೊಟ್ಟು ಎಲ್ಲರೂ ನೀವು ಅಧಿಕಾರಿಗಳು ಈ ರೀತಿ ಮಾಡಿ ಅಂತ ಅವ್ರಿಗೂ ಗೈಡ್ಲೈನ್ ಕೊಟ್ಟು ನಮಗೆ ಗೊತ್ತಿರೋಂಥ ಮಾಹಿತಿನ ನಾವು ಹೇಳಿದ್ವಿ. ಅವರು ಯಾವುದೇ ಥರ ಏನು ಹುಲಿಗಳ ಕಾರ್ಯಾಚರಣೆಗಳನ್ನು ಏನೂ ಮಾಡಿಲ್ಲ. ಮಾಡದೇ ಹೋದ ಕಾರಣದಿಂದಾನೇ ಹುಲಿಗಳು ಈ ರೀತಿ ರೈತನ ಮೇಲೆ ದಾಳಿ ಮಾಡ್ತಾ ಇರೋದು. ನಮ್ಗೆ ಶಾಶ್ವತ ಪರಿಹಾರ ಬೇಕು. ಅವರು ತಾತ್ಕಾಲಿಕ ಪರಿಹಾರ ಸರ್ಕಾರ 20 ಲಕ್ಷ ಘೋಷಣೆ ಮಾಡೋದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ತಾತ್ಕಾಲಿಕ ಆಗಲ್ಲ, ಶಾಶ್ವತ ಪರಿಹಾರ ಬೇಕು. ಶಾಶ್ವತ ಪರಿಹಾರ ಅಂದರೆ ಹುಲಿಗಳೇ ಆಗಲಿ ಪ್ರಾಣಿಗಳು ಯಾವುದೂ ನಮ್ಮ ಕಾಡಂಚಿನ ರೈತರ ಜಮೀನುಗಳಿಗೆ ಯಾವುದೇ ಪ್ರಾಣಿಗಳು ಬರಬಾರ್ದು. ಆ ರೀತಿ ಸರ್ಕಾರ ಕ್ರಮ ಕೈಗೊಂಡ್ರೆ ಅದು ನಮಗೆ ಒಳ್ಳೆಯದಾಗುತ್ತೆ, ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವ್ರು ಮಾಡೋ ತಾತ್ಕಾಲಿಕ ಪರಿಹಾರಗಳು 20 ಲಕ್ಷ 30 ಲಕ್ಷ ನಮಗೆ ಬೇಕಾಗಿಲ್ಲ. ಆ ಹುಲಿನ ಗುಂಡೊಡಿಬೇಕು, ಸರ್ಕಾರ ಅದಕ್ಕೆ ಆದೇಶ ಕೊಡಬೇಕು. ಪ್ರತಿ ಹುಲಿಗಳು ಯಾವುದೇ ಮನುಷ್ಯನ ಮೇಲೆ ದಾಳಿ ಮಾಡಿ, ಈಗ ಇದು ವಿಕೃತ ಮನಸ್ಥಿತಿ ಉಳ್ಳಂಥ ಹುಲಿ, ಅದು ಪ್ರತಿ ಮನುಷ್ಯನ ಮೇಲೆ ದಾಳಿ ಮಾಡ್ತಾ ಇರೋದ್ರಿಂದ ಅದನ್ನು ಕೊಲ್ಲಬೇಕು ಅನ್ನೋದೇ ನಮ್ಮ ಆಸೆ. ಅದನ್ನು ಸರ್ಕಾರ ಕೂಡಲೇ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಪರಮೇಶ್ ಅವ್ರಿಗೆ ಗೈಡ್ಲೈನ್ ಕೊಟ್ಟು ಪರ್ಮಿಷನ್ ಕೊಟ್ಟು ಗುಂಡೋಡಿಸ್ಬೇಕು ಸರ್. ಈಗ ಅವರು 3 ಜನ ಹೆಣ್ಮಕ್ಳಿದ್ರು, ಇರೋರೊಬ್ರು ಅದು 20 ಲಕ್ಷ ಸಾಲಲ್ಲ. ಮನೆಗೆ ಆಧಾರವಾಗಿದ್ದರು ಅವರೊಬ್ರು, ಮನೆ ಒಡೆಯನ್ನೇ ಕಳ್ಕೊಬಿಟ್ರೆ ಅವ್ರ ಪರಿಸ್ಥಿತಿ ಹೇಗೆ? ತುಂಬ ಕ್ರಿಟಿಕಲ್ ಸರ್. ಈಗ ನಾವೇ ಒಬ್ಬ ಗಂಡು ಮಗ ಇದ್ಕೊಂಡೇ ನನ್ನ ಮನೇನ ಸಾಕೋಕ್ಕಾಗ್ತಾ ಇಲ್ಲ. ಹೆಣ್ಮಕ್ಳು ಕಟ್ಕೊಂಡು ಅಮ್ಮ ಮನೇಲಿ ಆ ಮಕ್ಕಳನ್ನ ಸಾಕೋಕ್ಕಾಗಲ್ಲ. ಅದು ತುಂಬ ಸಮಸ್ಯೆ ಇದೆ. ಅದು ಎಲ್ಲ ಅಧಿಕಾರಿಗಳಿಗೂ ಗೊತ್ತಿರ್ತದೆ. ತುಂಬ ಅದೇ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣನೆಗೊಳಿಸಿ ಅದನ್ನು ಆ ಕುಟುಂಬಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿ ಪರಿಹಾರನ ಆ ಹುಡುಗಿ ಕೆಲಸಗಳನ್ನ ಅದೇ ಅದು ಪ್ರೈವೇಟ್ ಮಾಮೂಲು ಜಾಬ್ ಕೊಡ್ತೀನಿ ಅಂತ ಹೇಳ್ತಾರೆ, ಅದು ಬೇಡ ನಮಗೆ. ಸರ್ಕಾರಿ ಕೆಲಸ ಘಟನೆಗಳ ಬಗ್ಗೆ ಎಲ್ಲ ಏನು ಹೇಳ್ತಾರೆ? ಅದು ಮಾಮೂಲು ಅದು ಏನು ಹೇಳ್ತಾರೆ ಅವಾಗಿಂದನೂ ಏನು ಹೇಳ್ತಾ ಇದ್ದಾರೆ ಅದನ್ನೇ ಹೇಳ್ತಾರೆ. ನಾನು ಹಿಡಿತೀನಿ ತಗೋಗ್ಬಿಡ್ತೀನಿ ಅಂತಾರೆ, ಏನು ಹಿಡಿತಾ ಇಲ್ಲ. ಇಲ್ಲಿ ಹಿಡಿತಾರೆ, ಎಲ್ಲೋ ಬಿಟ್ಬಿಡ್ತಾರೆ ಹುಲಿಗಳನ್ನ. ಇಲ್ಲಿ ಹಿಡಿದಂಥ ಹುಲಿನ ಇನ್ನೊಂದು ತಪ್ಪು ತಗೊಂಡೋಗ್ಬಿಡ್ತಾರೆ, ಅಲ್ಲಿ ಇನ್ನೊಬ್ಬನ ಮೇಲೆ ದಾಳಿ ಮಾಡ್ತದೆ. ಅದು ನಮಗೆ ಬೇಡ. ನಮಗೆ ಬೇಕಾಗಿರೋದು ಅವ್ರು ಹಿಡಿದಂಥದ್ದನ್ನ ಜೂವಲ್ಲಿ ಇಟ್ಕೊಂಡು ಅವ್ರು ಸಾಕೊಳ್ಳಿ, ನಮ್ಮಗಳಿಗೆ ಏಟಾಗಬಾರ್ದು. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ಒಬ್ಬ ರೈತನಿಗೆ ನನ್ನ ಕುಟುಂಬ ಬೇರೆ, ನನ್ನ ರೈತ ಕುಟುಂಬ ಬೇರೆ ಇಲ್ಲ, ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ. ಅದಾಗಲಿ ಅಂತ. ಒಟ್ಟಾರೆ ಮೈಸೂರು ಜಿಲ್ಲೆಯಲ್ಲಿ ಜಾನುವಾರುಗಳು ಮತ್ತು ಮನುಷ್ಯರ ಮೇಲೆ ಹುಲಿ ದಾಳಿ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಇದೀಗ ಸ್ಥಳಕ್ಕಾಗಮಿಸಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿ ಸೆರೆಗೆ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.